ಇದನ್ನು ಬಿಚ್ಚಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕು. ಅದೊಂದು ಹೇಳ್ತೀನಿ ದಾಸ್ ಹತ್ರ ಇಲ್ಲಿ ಬರ್ತಾ ಇರುತ್ತೆ ಇನ್ಸ್ಟಾಲೇಷನ್ ವೀಡಿಯೋ. ಬಟ್ ಇದನ್ನು ನಾನೀಗ ರೆಕಮೆಂಡ್ ಮಾಡಲ್ಲ. ನಿಮ್ಗೆ ಯಾರು ಅಷ್ಟೇ ಹೊಸ ಗಾಡಿ ತೊಗೋತಾರೆ ದಯವಿಟ್ಟು ಈ ಥರ ನಂಬರ್ ಪ್ಲೇಟ್ ಫೆಂಡರ್ ಏನು ದೊಡ್ಡ ಕೆಲಸ ಅಲ್ಲ. ಮೇನ್ ನನಗೆ ಸ್ಟ್ಯಾಂಡು ಒಂದು ಕರೆಕ್ಟ್ ಆಗಿಬಿಟ್ರೆ ಸಾಕು. ಹ್ಯಾಂಡ್ಲ್ ಬಾರ್ ಅಷ್ಟೇನಾ? ಗಾಡಿನ ಹೈಟ್ ಕಾಣಿಸ್ತಿದೆ. ಆಯಿಲ್ ಕತೆ ನೋಡ್ರಪ್ಪ 4,000 ಕಿಲೋಮೀಟ್ರಿಗೆ. ಇದಕ್ಕೆ ಒಂದು ಹಾಕಬೇಕು, ಈ ಹಾಕು ಮೋಡ್ ಬಟನ್ ಒತ್ತಿರಬೇಕು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಏನಪ್ಪ ಇದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಕಿಚನಲ್ಲಿ ಬೈಕ್ ರೈಡ್ ಮಾಡಿಬಿಟ್ಟು ಅಂತ ಅಂದ್ಕೊಬೇಡಿ. ಆ್ಯಕ್ಚುಲಿ ಒಂದು ಡಾಮಿನರ್ದು ಐಟಮ್ ಹುಡುಕ್ತಾ ಇದ್ದೆ. ನಿಮ್ಗೆ ಹೇಳ್ತಾ ಇದ್ದೆ ಹಳೆ ಬ್ಲಾಗ್ಸಲ್ಲಿ ಈಗ ಜಾಸ್ತಿ ನಾನು ಪಿಲಿಯನ್ ಜೊತೆ ರೈಡ್ ಮಾಡ್ತಾಯಿಲ್ಲ. ಸೊ ಫಸ್ಟು ಮೇನ್ ಸ್ಟ್ಯಾಂಡನ್ನ ಬಿಚ್ಚಿಸ್ಬೇಕು. ನಾನು ಹಳೆ ವಿಡಿಯೋ ಯಾರೂ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಬರ್ತಾ ಇರುತ್ತೆ. ನಾವು ಹೈಪರ್ ರೈಡರ್ದು ಮೇನ್ ಸ್ಟ್ಯಾಂಡ್ ಹಾಕ್ಸಿದ್ವಿ. ಅದು ಹಾಕ್ಸಿದ್ಮೇಲೆ ಸುಮಾರು ಸಮಸ್ಯೆಗಳಾಯಿತು. ಅದಾದಮೇಲೆ ಪಿಲಿಯನ್ ರೈಡರ್ ಜೊತೆ ಹೋಗೋದು ಬಿಟ್ಬಿಟ್ಟೆ ಪಾಪ ಆಗೋದ್ರಿಂದ. ಸೊ ಅಷ್ಟೇನು ಗೊತ್ತಾಗ್ತಿರಲಿಲ್ಲ. ಬಟ್ ಈಗ ಸೈಡ್ ಸ್ಟ್ಯಾಂಡ್ ಯಾವಾಗಲೂ ಹಿಂಗೆ ಬೆಂಡಲ್ಲೇ ಇರುತ್ತೆ. ಅದನ್ನು ಗಾಡಿ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಇಟ್ಸ್ ಟೈಮ್. ಹೆಂಗಿದ್ರು ಗಾಡಿನ 5th ಸರ್ವಿಸಿಗೆ ಬಿಡಬೇಕು. ಪಂಚಾಂಜನೇಯ ಮೋಟರ್ಸ್ ಆ್ಯಸ್ ಯೂಶಲ್ಲು ದಾಸ್ ಅವ್ರ ಹತ್ರ ಬಿಡೋದಿದೆ ಇವತ್ತು. ಏನು ಮಾಡ್ತೀವಿ ಅಂದರೆ ಜನರಲಿ ಬೈಕರ್ಸು ಒಂದು ಐಟಮ್ ಹಾಕ್ಸ್ದಾಗ ರಿಪ್ಲೇಸ್ಮೆಂಟು ಅಥವಾ ಏನೋ ಆಫ್ಟರ್ ಮಾರ್ಕೆಟ್ ಹಾಕ್ಸ್ದಾಗ ಹಳೆ ಒರಿಜಿನಲ್ದು ಬೋಲ್ಟ್ಗಳನ್ನೆಲ್ಲ ಎಲ್ಲೋ ಇಟ್ಬಿಟ್ಟಿರ್ತೀವಿ. ಸೊ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಭಾಳ ಕಷ್ಟ. ಫೈನಲಿ ಸಿಕ್ಕಿದೆ ನಮ್ಮ ಕೈಗೆ. ಸೊ ಇದೊಂದು ನಮ್ಮದು ಫ್ರಂಟು ವಿಂಡ್ಶೀಲ್ಡು ನಂಬರ್ ಪ್ಲೇಟು, ಆಮೇಲೆ ನಮ್ಮ ಸೈಡ್ ಸ್ಟ್ಯಾಂಡ್ದು ಬೋಲ್ಟ್ಸ್ ಎಲ್ಲ ಇದರಲ್ಲೇ ಇದೆ. ಫುಲ್ಲು ಸೆಟ್ ಇದೆ. ಇಲ್ಲಿದೆ ನೋಡಿ. ನಾವು ಸೈಡ್ ಸ್ಟ್ಯಾಂಡ್ ಇಷ್ಟುದ್ದ ಬೋಲ್ಟ್ ಬರುತ್ತೆ ಇದರಲ್ಲಿ. ಬಿಸಿಲಲ್ಲಿ ತೋರಿಸ್ತೀನಿ. ಏನೋ ಬಿತ್ತಲ್ಲ ಗುರು. ಸೊ ಇದೆಲ್ಲ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಮತ್ತೆ ಈಗ ನಾವು ಮೇನ್ ಸ್ಟ್ಯಾಂಡ್ ಬಿಚ್ಚಿಸ್ತೀವಿ ಅಂದರೆ ಇಷ್ಟು ಉದ್ದದ ಬೋಲ್ಟಿಗೆ ಹುಡ್ಕೊಂಡು ಕೂರೋಕ್ಕಾಗಲ್ಲ. ಆರ್ಡ್ರ್ ಕೊಟ್ಟು ತರಿಸ್ಕೋಬೇಕು. ಅದರಿಂದ ಸ್ವಲ್ಪ ಸುಸ್ತಾಗಿದೆ. ಅಟ್ಟ ಹತ್ಬಿಟ್ಟು ಎಲ್ಲ ಹುಡುಕಿ ಸಿಕ್ಕಿದೆ. ಆರೆಂಜ್ ರಿಲೇ ಇಷ್ಟೆಲ್ಲ ಐಟಮ್ಸ್ ಇತ್ತಾ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಅದೇನೋ ಒಂದು ಗಾದೆ ಇದೆಯಲ್ಲ, ಅಟ್ಟದ್ದಿಟ್ಟಿದ್ದು ಅಟ್ಟದಲ್ಲೇ ಅಂತ. ಸೊ ಆ ಥರ ನಾವು ಅಟ್ಟದಲ್ಲಿ ಒಂದ್ಸಲ ಇಟ್ಬಿಟ್ರೆ ಮುಗೀತು. ಐಟಮ್ಗಳು ಮತ್ತೆ ಹೋಗ್ಬಿಟ್ಟು ಅಂಗಡಿಲಿ ತೊಗೋತೀವಿ, ಹುಡ್ಕೋಕ್ಕೆ ಟ್ರೈ ಮಾಡಲ್ಲ. ಬಟ್ ಈಗ ಸದ್ಯಕ್ಕೆಲ್ಲ ಸಿಕ್ಕಿದೆ. ಆಮೇಲೆ ಬಂದು ನಮ್ಮ ಇದ್ರದ್ದೇನಪ್ಪ ಸ್ಟೋರಿ ಅಂದರೆ ಗಾಡಿ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ. ಇದು ನಿಮ್ಗೆ ಗೊತ್ತಿದೆ, ನಂಬರ್ ಪ್ಲೇಟ್ ಫೆಂಡರು ನಮ್ಮ ಬಂಪರ್ ಹತ್ರ ಬರುತ್ತೆ. ಫ್ರಂಟು ಹಿಂಗೆ ಬರುತ್ತಿದ್ದು. ಸೊ ಇದರಿಂದ ದೊಡ್ಡ ಕಷ್ಟನೇ ಆಯಿತು ಆ್ಯಕ್ಚುಲಿ. ಆಫ್ಟರ್ ಮಾರ್ಕೆಟ್ ಇದು ಬಂದ್ಬಿಟ್ಟು ಬ್ರ್ಯಾಂಡು ಲೋಕೋಮೋಟಿವು. ಸೊ ಇದ್ರದ್ದು ನಾನು ನಿಮಗೆ ಬೇಕಾದ್ರೆ ಐ ಬಟನಲ್ಲಿ ಇಲ್ಲಿ ಬರ್ತಾ ಇರುತ್ತೆ ಇನ್ಸ್ಟಾಲೇಷನ್ ವೀಡಿಯೋ. ಬಟ್ ಇದನ್ನು ನಾನೀಗ ರೆಕಮೆಂಡ್ ಮಾಡಲ್ಲ. ನಿಮ್ಗೆ ಯಾರು ಅಷ್ಟೇ ಹೊಸ ಗಾಡಿ ತೊಗೋತಾರೆ ದಯವಿಟ್ಟು ಈ ಥರ ನಂಬರ್ ಪ್ಲೇಟ್ ಫೆಂಡರ್ಗಳನ್ನ ಹಾಕ್ಸ್ಕೊಬಿಡಿ. ಇದು ಹೆವಿ ಇದೆ. ಬಟ್ ಇಲ್ಲಿದೆಯಲ್ಲ ಎಡ್ಜಸ್ಸು ನೋಡಿ ಹೆಂಗೆ ಕಟ್ಟಾಗಿದೆ. ಈ ಥರ ಬರಬೇಕು ಆ್ಯಕ್ಚುಲಿ. ಇಲ್ಲಿ ಸಾಲ್ಡ್ರಿಂಗ್ ಮಾಡಿರ್ತಾರೆ ಪ್ರತಿಯೊಂದು ಐಟಮ್ಗಳನ್ನು ಬೋಲ್ಟ್ಗೆ ಹೋಗೋ ಜಾಗದಲ್ಲಿ. ಸೊ ಅದರಿಂದ ಮನೆ ಸ್ವಲ್ಪ ಮೆಸ್ಸಿಯಾಗಿದೆ. ಎಕ್ಸ್ಕ್ಯೂಸ್ ಇರಲಿ ಸ್ನೇಹಿತರೆ, ಮಗುವಿದ್ದಾನೆ, ಅದರಿಂದ ಯಾವುದು ಕ್ಲೀನ್ ಮಾಡೋಕ್ಕಾಗಲ್ಲ, ಆಟ ಆಡ್ತಿರ್ತಾನೆ. ಸೊ ಇಲ್ಲಿ ನೋಡ್ಬೋದು ಇದು ಕಟ್ಟಾಗಿದೆ. ಸೊ ನಾನು ಆ್ಯಕ್ಸಿರೀಸ್ ವೀಡಿಯೋಸಲ್ಲಿ ಹೇಳ್ತಿದ್ದೆ ಯಾವಾಗಲೂ ನಿಮಗೆ ಯಾವತ್ತೂ ನಾನು ಲಾಂಗ್ ಟರ್ಮ್ ವೀಡಿಯೋನಲ್ಲೇ ರಿವ್ಯೂನ ಕೊಡೋದು ಅಂತ. ಸೊ ಅದರಿಂದ ಲೋಕೋಮೋಟಿವ್ದು ನೀವು ಏನಾದರೂ ನಂಬರ್ ಪ್ಲೇಟ್ ಫೆಂಡರ್ ಹಾಕ್ಸ್ಬೇಡಿ ದಯವಿಟ್ಟು. ಸೊ ಇದು ತುಂಬ ಥ್ರೆಟ್ಟು. ಏನಕ್ಕೆ ಅಂತ ನಾನು ಗಾಡಿ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ಏನಾಯಿತು ಸೀನ್ ಅನ್ನೋದು. ಫ್ರಂಟು ಟೈರ್ ಹತ್ರ ಸಿಕ್ಕಾಕೊಂಡ್ಬಿಟ್ಟಿತ್ತು ಇದು ಆ್ಯಕ್ಚುಲಿ. ಆಮೇಲೆ ಬಿಚ್ಚಿದ್ದು ಗೋಪ್ರೋ ಮೌಂಟ್ ಮಾಡಿರಲಿಲ್ಲ, ಆಫೀಸಿಂದ ಬರ್ಬೇಕಾದ್ರೆ ಹಿಂಗೆ ಆಯಿತು ಸೀನು. ಅದರದ್ದೆಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ 5th ಸರ್ವಿಸಲ್ಲಿ ಏನೇನು ಮಾಡಿಸೋದಿದೆ ಅಂತ ದಾಸ್ ಹತ್ರ ಹೋಗ್ಬಿಟ್ಟು ಕ್ಲೀನಾಗಿ ನಿಮಗೆ ಡಾಮಿನರ್ದು ಏನೇನು ಸಮಸ್ಯೆ ಇದೆ, ಈಗ ಎಷ್ಟು ಓಡಿದೆ ಅನ್ನೋದನ್ನ ಮಾತಾಡೋಣ. ಗಾಡಿ ನೋಡಿ ಸ್ನೇಹಿತರೆ ಹೆಂಗೆ ಮಲ್ಕೊಂಡ್ಬಿಟ್ಟಿದೆ. ಸ್ಟ್ಯಾಂಡು ಲೂಸಾಗಿ ಸೆಂಟ್ರ್ ಸ್ಟ್ಯಾಂಡ್ ಪ್ರಾಬ್ಲಮ್ ಇದು. ಗಾಡಿ ಫುಲ್ ಸ್ಲ್ಯಾಂಟಾಗಿ ಮಲ್ಕೊಂಡ್ಬಿಟ್ಟಿದೆ. ಆಮೇಲೆ ಇದರಲ್ಲಿ ಸೆನ್ಸರ್ ಇರೋದ್ರಿಂದ ನಿಮಗೆ ಇದು ಲೂಸ್ ಆದರೆ ಗಾಡಿ ರನ್ನಿಂಗಲ್ಲೂ ಆಫ್ ಆಗುತ್ತೆ. ಸೊ ನೋಡಿ ಯಾವ ಲೆವೆಲ್ಗಿದೆ ಈಗ. ಸೊ ಇದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ಮು. ಅವ್ರದ್ದು ಬೋಲ್ಟು ಹೈಪರ್ ರೈಡರ್ ಅವ್ರು ಸ್ಟ್ಯಾಂಡ್ ಕೊಟ್ಟಿದ್ದಾರಲ್ಲ, ಇದಕ್ಕಿದು ಮ್ಯಾಚ್ ಆಗ್ತಿಲ್ಲ ಕರೆಕ್ಟಾಗಿ. ಆಮೇಲೆ ಫೆಂಡರ್ದು ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ನೋಡಿ ಇಲ್ಲಿ ಬೋಲ್ಟು ಕಟ್ಟಾಗಿ ಆಲ್ಮೋಸ್ಟ್ ಇಲ್ಲಿ ಸಿಗಾಕೊಂಡಿತ್ತು, ಬೀಳಬೇಕಾಗಿತ್ತು. ಅದೃಷ್ಟವಶ ನಮಗೆ ಅಪಾರ್ಟ್ಮೆಂಟ್ ಒಳಗಡೆ ಇಲ್ಲಿ ಇದೆಯಲ್ಲ ಇದು ಟ್ರ್ಯಾಕು, ಇದ್ರ ಮೇಲೆ ಹತ್ತದಾಗ ಹಂಗಾಯಿತು. ರನ್ನಿಂಗಲ್ಲಿ ಹಂಗಾಗಿದ್ರೆ ಇಲ್ಲಿ ಸಿಗಾಕೊಂಡು ಇಲ್ಲಿ ಬೆಂಡಾಗಿ ಸೀನ್ ಆಗಿರೋದು. ದೇವ್ರ ದಯಿಂದ ಅದೇನೂ ಆಗಿಲ್ಲ. ಸೊ ನನ್ನ ಒಂದು ಸಜೆಷನ್ ನಿಮಗೆ, ಆಫ್ಟರ್ ಮಾರ್ಕೆಟು ಈ ಫೆಂಡರ್ ಹಾಕ್ಸ್ಕೊಬೇಡಿ. ಈಗ ಬರೋ ಡಾಮಿನರಲ್ಲೆಲ್ಲ ಇಲ್ಲೇ ನಿಮಗೆ ನಂಬರ್ ಪ್ಲೇಟ್ ಹಾಕ್ಸ್ಕೊಬೋದು.
ಸೊ ಆ ಥರ ಮಾಡಿ ಸ್ನೇಹಿತರೆ. ನಾವೀಗ ಪಂಚಾಂಜನೇಯ ಮೋಟರ್ಸ್ ಕಡೆಗೆ ಹೋಗ್ತಾಯಿದ್ದೀವಿ. ಹೋಗ್ತಾ ಹಾಗೇ ಈ ಸಲ 5th ಸರ್ವೀಸಲ್ಲಿ ಏನೇನು ಹೇಳಬೇಕು ನಾನು ಅಂತ ಕೆಲವೊಂದು ನೋಟ್ಸ್ ಮಾಡ್ಕೊಂಡಿದ್ದೆ. ಒಂದು ಮಾಮೂಲಿ ಆ ಪ್ಲೇಟ್ಗಳು ಬಿಚ್ಚಿಸೋದು, ಡಬಲ್ ಸ್ಟ್ಯಾಂಡ್ ಬಿಚ್ಚಿಸೋದು ಅದೆಲ್ಲ ಒಂದಾದರೆ 5th ಸರ್ವೀಸಿಗೆ ಬರೋಕ್ಕಿಂತ ಮುಂಚೆ ಕೆಲವು ಸಮಸ್ಯೆಗಳಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಬ್ಯಾಕ್ ಡಿಸ್ಕಲ್ಲಿ ಎಳೆದಾಗ ಒಂಥರ ತುಕ್ಕು ಹಿಡಿದಿರೋ ಸೌಂಡ್ ಬರ್ತಾಯಿದೆ, ಯಾವಾಗಲೂ ಅಲ್ಲ, ಒಂದೊಂದು ಸಲ. ಸೊ ಅದನ್ನೊಂದು ದಾಸವ್ರಿಗೆ ಹೇಳಬೇಕು. ಅದು ಬಿಟ್ಟರೆ ಆಬ್ವಿಯಸ್ಲಿ ಗೇರು ಸ್ವಲ್ಪ ಹಾರ್ಡಾಗಿದೆ. ಯಾವಾಗ ಗೇರ್ ಹಾರ್ಡಾಗಿದೆ ಅಂತ ಅಂದರೆ ಇಂಜಿನು ಆಯಿಲು ಹೋಗಿದೆ, ಇಲ್ಲ ಜಾಸ್ತಿ ಕಿಲೋಮೀಟ್ರ್ ಆಗಿದೆ ಅಂತ ಅರ್ಥ. ಕಿಲೋಮೀಟ್ರ್ ವೈಸ್ ಬರೀ 5,000 ಆಗಿರೋದು ಅಷ್ಟೇ ಅಲ್ಲ, ಇದು ಅಲ್ಲ ಈ ರೋಡು. ಸೊ ಗೇರ್ ಶಿಫ್ಟ್ ಹಾರ್ಡಾಗಿದೆ ಅಂದರೆ ಇಂಜಿನ್ ಆಯಿಲ್ ಗಾಟ್ ಓಲ್ಡರ್ ಅಂತ ಅರ್ಥ. ಸೊ ಅದರಿಂದ ಇವತ್ತು ಇಂಜಿನ್ ಆಯಿಲ್ನು ಚೇಂಜ್ ಮಾಡಬೇಕು. ಆಮೇಲೆ ದಾಸವ್ರು ಯಾವತ್ತೂ ಹೇಳ್ತಾ ಇರ್ತಾರೆ ಟಾಪಪ್ ಮಾಡಿ ಅಂತ, ಅಂದರೆ ಅವ್ರು ಟಾಪಪ್ ಮಾಡಲ್ಲ, ಡ್ರೈನ್ ಮಾಡಿಬಿಟ್ಟೆ ಮಾಡ್ತಾರೆ. ಒಳ್ಳೆಯದು, ಏನಕ್ಕೆ ಅಂದರೆ ಮಿಕ್ಸ್ ಆಗಿಬಿಡುತ್ತೆ ಹಳೆ ಆಯಿಲ್ ಜೊತೆ ಅನ್ನೋದು ಅವರ ಒಂದು ಸಜೆಷನು. ಆಬ್ವಿಯಸ್ಲಿ ಎಸ್, ಬಟ್ ತುಂಬ ಕಡಿಮೆ ಕಿಲೋಮೀಟ್ರ್ ಆಗಿದ್ದರೆ 1,000-2,000 ಎಲ್ಲ ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಟಾಪಪ್ ಮಾಡ್ಕೊಂಡು ಓಡಿಸ್ಬೋದು ಗಾಡಿನ. ಬಟ್ ನಂದು ಹಳೇದಾಗಿರೋದ್ರಿಂದ ಇಂಜಿನ್ ಆಯಿಲು ಫುಲ್ ಡ್ರೈನ್ ಮಾಡಿಬಿಟ್ಟೆ ಮಾಡೋಕ್ಕೆ ಹೇಳ್ತೀನಿ. ಆಮೇಲೆ ಐ ಥಿಂಕ್ ಇಟ್ಸ್ ಟೈಮ್ ವಿ ಹ್ಯಾವ್ ಟು ಚೇಂಜ್ ಅವರ್ ಬ್ರೇಕ್ ಪ್ಯಾಡ್ಸ್ ಆಲ್ಸೋ. ಸೊ ಬ್ರೇಕ್ ಪ್ಯಾಡ್ಸು ಲಾಸ್ಟ್ ಟೈಮು ಉಜ್ಬಿಟ್ಟು ಅದನ್ನೇ ಹೇಳಿದರು ದಾಸವರು ಇನ್ನೊಂದು 2,000 ಓಡುತ್ತೆ ಅಂತ. ಬಟ್ ಬ್ರೇಕಿಂಗಲ್ಲಿ ಏನು ನನಗೆ ಇಲ್ಲಿ ತನಕ ಸಮಸ್ಯೆ ಆಗಿಲ್ಲ. ಇಷ್ಟು ಇದು ಸರ್ವಿಸ್ ಆಗಿದ ತಕ್ಷಣ ನಿಮಗೆ ಟೈರ್ ಚೇಂಜಿದು ಒಂದು ವೀಡಿಯೋ ಬರೋದಿದೆ. ಅದಕ್ಕಿಂತ ಮುಂಚೆ ನಮ್ಮ NS 160 ಹೊಸದು ಬಿಟ್ಟಿದ್ದಾನೆ, ಸೊ ಅದರದ್ದು ಒಂದು ವೀಡಿಯೋ ಮಾಡ್ತೀನಿ. ಸುನೀಲ್ ಅವರಿದ್ದಾರೆ, ಸುನೀಲ್ ಅವ್ರನ್ನೇ ನೆನೆಸ್ಕೊಂಡು ಬಂದೆ. ನಿನ್ನೆ ನೆನೆಸ್ಕೊಂಡು ಬಂದೆ. ಈಗ NS N160 ದಾಸ್ ಇದ್ದಾರಾ? ಇನ್ನೂ ಬಂದಿಲ್ಲ? ಬಂದವರ ಸರ್ವಿಸ್ ಬಿಡಬೇಕು. ಸುನೀಲ್ ಅವ್ರು ಇಲ್ಲೇ ಇದ್ದಾರೆ. ಸೊ ಈ ವಿಡಿಯೋಲಿ ಫುಲ್ಲು ನಿಮಗೆ ಸರ್ವಿಸಿಂಗ್ ತೋರಿಸ್ತೀನಿ. ನೋಡ್ಬೋದು ಸ್ಟ್ಯಾಂಡ್ ಯಾವ ರೇಂಜಿಗೆ ಮಲ್ಕೊಂಬಿಟ್ಟಿದೆ ಅಂತ. ಅದು ಬಿಟ್ಟರೆ ಏನೂ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಆಮೇಲೆ ಇದನ್ನು ಬಿಚ್ಚಿಸ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕು, ಅದೊಂದು ಹೇಳ್ತೀನಿ ದಾಸ್ ಹತ್ರ. ಸೊ ಇದಿಷ್ಟು. ಸೊ ಸ್ಟ್ಯಾಂಡದೊಂದು ಬೋಲ್ಟ್ ಇಲ್ಲ, ಆದರೆ ಹಾಕ್ತಾರಂತೆ. ಇದು ಬಂದ್ಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟು ಇನ್ನೊಂದು ಫೆಂಡರ್ ಹಾಕ್ಸ್ಕೋಬೇಕು. ಅದೇನು ದೊಡ್ಡ ಕೆಲಸ ಅಲ್ಲ. ಮೇನ್ ನಮಗೆ ಸ್ಟ್ಯಾಂಡು ಒಂದು ಕರೆಕ್ಟ್ ಆಗಿಬಿಟ್ರೆ ಸಾಕು. ಫೆಂಡರ್ ಹಾಕ್ಸ್ಕೊಂಡಷ್ಟು ರಿಸ್ಕೆ ಆಫ್ಟರ್ ಮಾರ್ಕೆಟು. ಯಾವುದು ದಾಸ್ ಇದು ಗಾಡಿ? ಆರಾಮ? ಏನು ಹೈಟ್ ಮಾಡಿಸಿದಾರಾ? ಹ್ಯಾಂಡ್ಲ್ ಬಾರ್ ಅಷ್ಟೇನಾ? ಗಾಡಿನ ಹೈಟ್ ಕಾಣಿಸ್ತಿದೆ. ಅಷ್ಟೇ ಇದೆ ಅಪ್ಪ. ಇದು ಯಾವುದು ಇದು ಹ್ಯಾಂಡ್ಲ್ ಬಾರ್ ರೇಸರು? ಹಾಂ, ಕಸ್ಟಮೈಸ್ಡು ಕಲರ್ ಪೇಂಟ್ ಮಾಡಿ ಸಖತ್ತಾಗಿರೋದು. ಎಷ್ಟು ಓಡಿಸಿದ್ದಾರೆ ನೋಡಿ. ಇದು ಲುವಿಯಾದು ವಿಂಡ್ಶೀಲ್ಡು 30,000. ಅಯ್ಯೋ, ಸೇಮ್ ನಮ್ಮದೇ ಮಾಡಲು, ಸಿಲ್ವರ್ ಅಲ್ಲ ಅಲ್ಲಿ. ದಾಸ್ 5ನೇ ಸರ್ವೀಸು. ಏನೇನು ಇದೊಂದು ಸಲ ಬಿಚ್ಚಬೇಕು ಅಂದ್ಕೊಂಡಿದ್ವಲ್ಲ ಮೇನ್ ಸ್ಟ್ಯಾಂಡು, ಬಿಚ್ಬಿಡಿ. ಒರಿಜಿನಲ್ ಎಲ್ಲ ಇಲ್ಲ ಇದೆ. ಹಾಂ, ಭಾಳ ಹಿಂಸೆ. ಮಧ್ಯ ಸೆನ್ಸರ್ ವರ್ಕ್ ಆಗಲ್ಲ, ಗೇರಿಗೆ ಬಿದ್ದಂಗೆ ಕಟ್ ಆಗಿಬಿಡುತ್ತೆ. ಇದರಲ್ಲಿ ಇದೆರಡು ಅನಿಸುತ್ತೆ, ಅದು ಗೊತ್ತಿಲ್ಲ ನನಗೆ. ಅಲ್ಲ, ಇದು ಕಟ್ಟಾಯಿತು, ಜಸ್ಟ್ ಮಿಸ್ಸು. ಅಲೈವಿಲ್ಗೆ ಹಿಂಗೆ ಹೋಗ್ಬಿಡ್ತಾ ಇತ್ತು, ಅದು ಈ ಕಡೆ ಕಟ್ಟಾಗ್ಬಿಟ್ಟು ಹಿಂಗು ಏನೋ ಸಡನ್ನಾಗಿ ಜಾಮ್ ಆಗೋಯ್ತು. ಹಾಂ, ಅಲ್ಲ ನನ್ನ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಒಂದು ಕನೆಕ್ಷನ್ ಕೊಟ್ಬಿಡ್ತಾರೆ, ವೆಲ್ಡಿಂಗ್ ಮಾಡಿರ್ತಾರೆ. ಹಾಂ, 3 ಬೋಲ್ಟಲ್ಲಿ ಕೂತಿರೋದು ಅದು. ಈಗೇನು ಮಾಡೋಣ? ಇಲ್ಲಿಗೆ ಆಗತ್ತಾ? ಇದ್ರದ್ದು ಕ್ಲ್ಯಾಂಪಾ? ವಿಂಡ್ಶೀಲ್ಡು ಇದರಲ್ಲಿ ನಮ್ಮ ಕ್ಲ್ಯಾಂಪೇ ಕೊಟ್ಟಿಲ್ಲ. ಇಲ್ಲ, ಇದನ್ನೇ ತೊಗೊಳ್ಳೋಣ ಮತ್ತೆ ಇನ್ನೊಂದು. ಆದರೆ ಭಯ ಏನು ಗೊತ್ತಾ, ರನ್ನಿಂಗಲ್ಲಿ ಹಂಗೆ ಆಗ್ಬಿಟ್ರೆ ಅಂತ ಭಯ. ಸಣ್ಣ ಗುಂಡಿಗೆ ಬಿಟ್ಟೆ ಅಷ್ಟೇ. ಹಾಂ,
ಅದೇ ಇದು ಲೋಕೋಮೋಟಿವ್ ಇದೆ, ಇದಕ್ಕಿಂತ ಒಳ್ಳೇದು ಎಲ್ಲಿ ತಗೊಳ್ಳೋದು ಇಲ್ಲಿಗೆ? ಎಲ್ಲೋ ಒಂದು ಕಡೆ ಪೊಲೀಸ್ ಹಿಡ್ದಾಗಿದೆ ಅಂತಿದ್ರೆ ಸಾಕು. ಹಾಕ್ಬೋದಾ? ಅಲ್ಲ ನೀವು ಹೇಳ್ದಂಗೆ ಜೋರು ಗುಂಡಿ ಬಿಟ್ರೆ ಇದು ಕಟ್ಟಾಗಿದೆ ಇಲ್ಲ ಅಲ್ಲ? ಆದರೆ ನೋಡಿ, ಇಲ್ಲಾಂದರೆ ಇದು ನೆಕ್ಸ್ಟ್ ಟೈಮು ಅದು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ ಅಷ್ಟೆ. ಆಮೇಲೆ ಇನ್ನೊಂದು ಇದೆಲ್ಲ ಬಿಚ್ಚಬೇಕು ಕ್ಲೀನ್ ಮಾಡೋಕ್ಕೆ. ಆಮೇಲೆ ಸ್ವಲ್ಪ ರಸ್ಟಿಂಗ್ ಸೌಂಡ್ ಬರ್ತಿದೆ. ಇಷ್ಟು ಉದ್ದ ಕೊಟ್ಟವನು ಗುರು ಸ್ಟ್ಯಾಂಡ್ ಲೆಂತ್ನ, ಅದೇನಕ್ಕೇನು ಗೊತ್ತಿಲ್ಲ. ಹೈಪರ್ ರೈಡರ್ ಅಂತ ತಲೆ ಇಲ್ವಾ? ಸುಮ್ಮನೆ 2000 ರೂಪಾಯಿ ವೇಸ್ಟ್ ಆಯ್ತು ನನಗದು. ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಇದು ಹಾಕ್ಸ್ಕೊಡೋದು ಇಷ್ಟ ಆಗಿನೂ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಅರ್ಧ ರೇಟಿಗೆ ಕೊಟ್ಬಿಡ್ತೀನಿ ಅಷ್ಟೇ. ಮುಂದೆ ಒಂದಿನ ಯೂಸ್ ಆಗ್ಬೋದು, ಏನಾದರೂ ನಮ್ಮ ಚೇಂಜ್ ಮಾಡೋಕ್ಕೆಲ್ಲ. ನಿಮಗೆ ಪಿಲನ್ ರೈಡರ್ ಜೊತೆ ಏನಾದ್ರು ತುಂಬ ರೈಡ್ ಮಾಡೋದು ದಯವಿಟ್ಟು ಇದನ್ನು ಹಾಕ್ಸ್ಕೋಬೇಡಿ. ನಾನು ಕೊಡೋದು ಇಲ್ಲ, ನೀವು ಕೇಳಿದ್ರೆ ನನ್ನ ಅದೊಂದು ಈಗ ನಂಬರ್ ಪ್ಲೇಟ್ದೊಂದು ಫಿಗರ್ ಔಟ್ ಮಾಡಬೇಕು. ಸದ್ಯಕ್ಕೆ ಏನೇನು ಮಾಡ್ತಾರೆ ಅಂತ ಫಿಫ್ತ್ ಸರ್ವಿಸಲ್ಲಿ ದಾಸರ ಹತ್ರ ಡೀಟೇಲಾಗಿ ಕೇಳಿಕೊಂಡು ಹೋಗೋಣ. ನಿಮ್ಗೇನಾದರೂ ಫುಲ್ ಸರ್ವಿಸ್ ನೋಡೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿ ಸೆಕೆಂಡ್ ಸರ್ವಿಸ್ದು ಫುಲ್ ವೀಡಿಯೋ ಇದೆ, ಅದೇ ಮಾಡೋದು ರಿಪೀಟೇಟಿವ್. ಯಾಕಂದರೆ ಇದು ಬಂದ್ಬಿಟ್ಟು ಪೇಡ್ ಸರ್ವಿಸ್ ಆಗಿರೋದ್ರಿಂದ ಫುಲ್ಲು ನೀವು ಎಲ್ಲ ಬಿಚ್ಬಿಟ್ಟು ಮಾಡಬೇಕು. ಟ್ಯಾಂಕ್ ಸೆಟಪ್ಪು, ಫಿಲ್ಟ್ರ್ ಚೇಂಜು, ಏರ್ ಫಿಲ್ಟ್ರ್ ಚೇಂಜು, ಆಯಿಲ್ ಫಿಲ್ಟ್ರ್ ಚೇಂಜು, ಆಯಿಲ್ ಡ್ರೈನು, ಆಯಿಲ್ ಚೇಂಜು, ಆಮೇಲೆ ತುಕ್ಕು ಹಿಡಿದಿರೋದಕ್ಕೆಲ್ಲ ಸ್ಪ್ರೇ, ಚೈನ್ ಪಾಲಿಷಿಂಗು, ಚೈನ್ ಲೂಬಿಂಗು. ಅದಾದಮೇಲೆ ನಂದು ಈ ಸಲ ಎಕ್ಸ್ಟ್ರಾ ಬಂದ್ಬಿಟ್ಟು ನಮ್ಮ ಬ್ರೇಕ್ ಪ್ಯಾಡ್ಸು ನೋಡಿ ಚೇಂಜ್ ಮಾಡಬೇಕಾಗುತ್ತೆ. ಆಮೇಲೆ ಸ್ಪಾರ್ಕ್ ಪ್ಲಗ್ಗು ಲಾಸ್ಟ್ ಟೈಮ್ ಚೇಂಜ್ ಮಾಡಿಸಿದ್ದೀವಿ, 3 ಸ್ಪಾರ್ಕ್ ಪ್ಲಗ್ ಬರುತ್ತೆ ಇದರಲ್ಲಿ. ಸೊ 3 ಲಾಸ್ಟ್ ಟೈಮ್ ಹೋಗಿತ್ತು, ಅದ್ರದ್ದು ವೀಡಿಯೋ ಇದೆ ನಮ್ಮ ಚಾನಲಲ್ಲಿ. ಮಳೆಗಾಲದಲ್ಲಿ ಸ್ಪಾರ್ಕ್ ಪ್ಲಗ್ ಹೋಗೋದು ಕಾಮನ್ನು. ಸೊ ದಾಸ್ ಹತ್ರ ಮಾತಾಡ್ಬಿಟ್ಟು ಇಲ್ಲಿಂದ ಜೂಟ್ ಹೇಳೋಣ. ಸರ್ವಿಸ್ ಸೆಂಟ್ರ್ ಆಗಿರೋದ್ರಿಂದ ತುಂಬ ನಾಯ್ಸ್ ಇದೆ. ಯಾರೋ ಒಬ್ಬರು ನಮ್ಮ ವೀಡಿಯೋಗೆ ಕಮೆಂಟ್ ಹಾಕಿದ್ರು, ಯಾವುದು ನಾವು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸ್ಕೊಳ್ಳಿ, ಸಹ್ಯಾದ್ರಿ ಹಾಕ್ಸ್ಕೊಳ್ಳ, ಲಿವಿ ಹಾಕ್ಸ್ಕೊಳ್ಳ ಅಥವಾ ಜಾನದ್ ಹಾಕ್ಸ್ಕೊಳ್ಳ ಅಂತ. ಎಲ್ಲ ಒಂದೇ ಸ್ನೇಹಿತರೆ, ಬ್ರ್ಯಾಂಡ್ ಚೇಂಜ್ ಆಗುತ್ತೆ. ಪ್ರೈಸು ಯಾವುದು ಬೆಟ್ರ್ ಇದೆ ಇವತ್ತಿನ ದಿನಕ್ಕೆ ಅದನ್ನು ಹಾಕ್ಸ್ಕೊಳ್ಳಿ. ಇವರೊಬ್ಬರು ಡಾಮಿನರ್ನ ಕಸ್ಟಮೈಸ್ ಹಾಕ್ಸಿದ್ದಾರೆ ನೋಡಿ, ಹ್ಯಾಂಡಲ್ ಬಾರ್ ರೈಸರ್ಸು. ಈ ಥರ ನೀವು ಜೆ ಸಿ ರೋಡ್ಗೆ ಹೋದರೆ ಮಾಡಿಸ್ಕೋಗ್ತಾರೆ. ಆದರೆ ಬಂದ್ಬಿಟ್ಟು ಕಲ್ಲರೆಲ್ಲ ಅಷ್ಟು ಗಾಡಿಗೆ ಮ್ಯಾಚ್ ಆಗೋಲ್ಲ. ಇವ್ರು ಯಾರು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಸರ್ವಿಸ್ ಸೆಂಟ್ರಲ್ಲಿ ಇತ್ತು ಗಾಡಿ, ನೋಡ್ಬೋದು. ಸ್ಟೆಪ್ ಅಪ್ ಸೀಟ್ಸು, ಬಾರ್ಕ್ ಬಸ್ಟರ್ದು, ನಮ್ಮ ಹ್ಯಾಂಡಲ್ ಗಾರ್ಡ್ಸು. ಬಟ್ ಒರಿಜಿನಾಲಿಟಿನೇ ನೋಡಿ. ಆ ಗಾಡಿ ಒಂದಿದೆ, ಇದೊಂದಿದೆ. ಇದು ಬಂದ್ಬಿಟ್ಟು ಐ ಥಿಂಕ್ ಕೆಲವರು ಮೆಕ್ಯಾನಿಕ್ಸ್ ಬಗ್ಗೆ ಕೆಲಸ ಇರೋರು ಈ ಥರ ಮಾಡಿಸ್ಕೋಬೋದು. ಅವ್ರವ್ರ ಪರ್ಸ್ನಲ್ ಚಾಯ್ಸು. ಬಟ್ ಸೀಟ್ಸ್ ತುಂಬ ಚೆನ್ನಾಗಿದೆ. ನನ್ನ ಹೈಟ್ಗೆಲ್ಲ ಆಗೋಲ್ಲ, ಆಲ್ರೆಡಿ ಅದೇ ಎತ್ತರ ಇದೆ, ಅದಕ್ಕೂ ಕುಷ್ನಿಂಗ್ ಮಾಡಿಸಿದ್ದೀವಿ. ಆ ಗಾಡಿ ತೊಗೊಂಡ್ಮೇಲೆ ನೀವು ಡಿಸೈಡ್ ಆಗಬೇಕು, ಟೂರಿಂಗ್ ಥರ ಮಾಡಬೇಕಾ ಗಾಡಿನ ಅಥವಾ ನೇಕೆಡ್ ಇಡಬೇಕಂತ. ಟೂರಿಂಗ್ ಥರ ಮಾಡಿದ್ರೆ ನಮ್ಮ ಥರ ಇರುತ್ತೆ ಗಾಡಿ. ಅಡ್ವಾಂಟೇಜ್ ಏನಂದರೆ ನಿಮಗೆ ಹೈವೇಲಿ ಹೋಗ್ಬೇಕಾದ್ರೆ ಗಾಡಿ ಇನ್ನೂ ವೆಯ್ಟ್ ಕೂರುತ್ತೆ, ಇದೆಲ್ಲ ಪಾರ್ಟ್ಸ್ ಹಾಕ್ಸಿರೋದ್ರಿಂದ ತುಂಬ ಸ್ಟೇಬಲ್ ಆಗಿರುತ್ತೆ. ಇನ್ನು ಕೆಲವ್ರಿಗೆ ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಗಾಡಿ ಮಾಡಿಸೋದು. ನೋಡ್ಬೋದು, ಮಿರರ್ ಇಲ್ಲ, ಹಿಂದ್ಗಡೆ ಇರುವಂಥ ನಿಮಗೆ ಪ್ರೊಡಕ್ಷನು ಇಲ್ಲ, ಟೈರ್ ಚೇಂಜು, ಬಟನ್ ಟೈರ್ಸು. ಸೊ ಕೆಲವ್ರಿಗೆ ಈ ಥರ ಇಷ್ಟ ಇರುತ್ತೆ. ಎಸ್ಪೆಷಲಿ ನೀವೇನಾದರೂ ಸಿಟಿಲಿ ಎಂಜಾಯ್ ಮಾಡ್ಕೊಂಡು ಓಡಿಸ್ಬೇಕಂದ್ರೆ ಇದು ಇಷ್ಟ ಇರುತ್ತೆ. ಸಾಲ್ ಯುವರ್ ಪರ್ಸ್ನಲ್ ಚಾಯ್ಸು. ಸೊ ಟೂರಿಂಗ್ ಥರ ಮಾಡಬೇಕಂದ್ರೆ ಮಾಡ್ಬೋದು. ಈ ಥರನೂ ಬಿಚ್ಚಿಸ್ಬಿಟ್ಟು ನಿಮಗೆ ಇನ್ನೂ ಹಿಮಾಲಯನ್ ತೊಗೊಂಡವ್ರ ಸಮೇತ ಈ ಥರ ಮಾಡಿಸ್ತಾರೆ. ಅಂದರೆ ಬಿಚ್ಚಿಸ್ಬಿಟ್ಟು ಇನ್ನೂ ಗಾಡಿನ ಲೈಟ್ ಮಾಡ್ತಾರೆ ಗಾಡಿ ಓಡಿಸೋಕ್ಕೆ. ಆಮೇಲೆ ಮೈಲೇಜ್ ವಯಸ್ಸಲ್ಲಿ ಇದು ಬೆಟರು. ಇನ್ನು ಕೆಲವ್ರಿಗೆ ಹೋಗಿದ ತಕ್ಷಣ ಶೋರೂಮಲ್ಲಿ ಈ ಥರ ಮಾಡಿಸ್ಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಇಟ್ಸ್ ಆಲ್ ಯುವರ್ ಚಾಯ್ಸ್. ಇಂಜಿನ್ ಆಯಿಲ್ ಚೇಂಜು, ಆಮೇಲೆ ಫಿಲ್ಟರ್ಸು, ಆಯಿಲ್ ಫಿಲ್ಟರು, ಏರ್ ಫಿಲ್ಟರು, ಆಮೇಲೆ ಒಂದು ಸಲ ಬ್ರೇಕ್ ಪ್ಯಾಡ್ಸ್ ಚೆಕ್ ಮಾಡ್ತಾರಂತೆ, ಚೇಂಜ್ ಮಾಡ್ತಾರಂತೆ. ಆಮೇಲೆ ಅಬ್ನಾರ್ಮಲ್ ಸೌಂಡು ಏನಾಗಿದೆ, ಟೆನ್ಷನ್ ಹೋಗಿದೆ. ಸೊ ಟೆನ್ಷನರ್ಸ್ ಹೋಗಿದೆ. ಸೊ ಇಷ್ಟು ಮಾಡಬೇಕು. ಅಲ್ಲೇ ಡಾಮಿನರ್ ಇದೆಯಲ್ಲ ಅದ್ರದ್ದು ಹೇಳಿ ಬನ್ನಿ. ಇಲ್ಲಿ ಅವರು ಮುಂದ್ಗಡೆ ಫಿಲಿಮ್ ಹಾಕ್ಸಿದಾರಲ್ಲ ಕಪ್ಪುದು, ಅದು ಲೈಟ್ ಇದಾಗಲ್ವಾ ಈ ಕೂಲರ್ ಅಲ್ವಾ? ಹೀಟು ಅದು ಆಚೆ ಹೋಗ್ಬೇಕು, ಒಳಗಡೆ ತಗೊಳ್ತಾ ಹೀಟ್ ಆಚೆ ಹೋಗಲ್ಲ. ಹೌದು, ಈಗ ಗೊತ್ತಾಗಲ್ಲ ಅವ್ರಿಗೆ. ಸಪೋರ್ಟ್ ಮೇಲೆ ಗೊತ್ತಾಗುತ್ತೆ. 9 ವರ್ಷ 10 ಸಾವಿರ ಹೇಳಿದ್ದೀನಿ, ಪರವಾಗಿಲ್ಲ. ನನಗೆ ಇದೇನು ಮಾಡಿಸಿದ್ದಾರೆ ಅಂತಲೇ ಅರ್ಥ ಆಗಲಿಲ್ಲ. ಆಮೇಲೆ ಅವರೇನೋ ಎಲ್ಲೋ ಟಿಂಟ್ ಹಾಕ್ತಾರೆ, ಅದಲ್ಲ ಆಚೆ ಕಡೆ ಹಾಕ್ಸಿರೋದು, ಪರವಾಗಿಲ್ಲ. ಗ್ಯಾಪ್ ಬಿಟ್ಟು ಹಾಕ್ಸಿದಾರಲ್ಲ. ಸ್ನೇಹಿತರೆ, ಡಾಮಿನರ್ ಚಾಸಿ ಕೇಳ್ತಾ ಇದ್ರಿ ಯಾರ ಕಮೆಂಟ್ ಸೆಕ್ಷನಲ್ಲಿ ನೋಡಿ. ಇಲ್ಲಿ ಪೆರಿಮೀಟ್ರ್ ಫ್ರೇಮಿಂಗು ಹೆಂಗಿದೆ,
ಸ್ನೇಹಿತರೆ ಅದು ಹಳೇದು, ಏನೋ ಆಕ್ಸಿಡೆಂಟ್ ಆಗಿರಬೇಕು, ಅದಕ್ಕೆ ಫುಲ್ಲು ಚಾರ್ಸಿನೇ ಚೇಂಜ್ ಮಾಡ್ತಾಯಿದ್ದಾರೆ. ಅಪ್ರಾಕ್ಸಿಮೇಟಾಗಿ 19,000 ಆಗುತ್ತಂತೆ. ಆಬ್ವಿಯಸ್ಲಿ ಇನ್ಶೂರೆನ್ಸಲ್ಲಿ ಕ್ಲೇಮ್ ಮಾಡ್ಕೊಂಡಿರ್ತಾರೆ. ನೋಡ್ಬೋದು ಪಾರ್ಟ್ಸ್ ಎಲ್ಲ ಹೆಂಗೆ ಬಿಚ್ಚಿದ್ದಾರೆ ಅಂತ ನೋಡಿ. ಆಕ್ಸಿಡೆಂಟ್ ಆಗಿರೋದ ಆಯಿಲ್ ಕತೆ ನೋಡ್ರಪ್ಪ. 4,000 ಕಿಲೋಮೀಟ್ರಿಗೆ ಆಗಿದೆ. ಬಜಾಜು ಮೋಟೋ ಎಲ್ಲ ಹಾಕಿ ಅಂದೆ, ಆಗಲ್ಲ, ವಾರಂಟಿ ಹೋಗ್ಬಿಡುತ್ತೆ ಅಂತಲ್ಲ. ಬಜಾಜ್ ಹಾಕ್ಸ್ಬೇಕು. ಇದೆಲ್ಲ ನೀವು ನೋಡಿದ್ದೀರಾ ನಮ್ಮ ಹಳೆ ವೀಡಿಯೋಗಳಲ್ಲಿ. ಸೊ ಕೂಲೆಂಟು ಟಾಪಪ್ ಮಾಡಿದ್ದಾರೆ. ಇದೊಂದು ಹೇಳೋದು ಮರ್ತಿದ್ದೆ, ಬಟ್ ಟಾಪಪ್ ಮಾಡಿದ್ದಾರೆ ನೋಡ್ಬೋದು. ಮ್ಯಾಕ್ಸಿಮಮ್ ಮಿನಿಮಮ್ ಮಧ್ಯೆ ಇದ್ದರೆ ಸಾಕು. ಸೊ ಟೆನ್ಷನರ್ ಹೋಗಿತ್ತು. ಅದ್ರದ್ದು ಏನು ಕೆಲಸ ಅದ? ಟೆನ್ಷನ್ ಮಾಡೋದು ಟೈಮಿಂಗು, ಚೈನ್ ಅಡ್ಜಸ್ಟರ್ ಬರುತ್ತಲ್ಲ, ಟೈಮಿಂಗ್ ಚೈನಿಗೆ ಅಡ್ಜಸ್ಟರ್. ಟೈಮಿಂಗ್ ಚೈನ್ ಅಡ್ಜಸ್ಟರ್. ಟೈಮಿಂಗ್ ಚೈನ್ ಹೋಗಿಲ್ಲ ತಾನೇ, ಬರೀ ಅಡ್ಜಸ್ಟರ್ ಕಾಣಿಸಲ್ಲ ಅದು. ಇದಾ ಬೋಲ್ಟಾ? ಓ ಇದು ಪೀಸು ಇಲ್ಲಿ ಎಕ್ಸ್ಟೆಂಡ್ ಆಗಿದೆಯಲ್ಲ ಅದು, ಅದಕ್ಕೆ ಚೇಂಜ್ ಮಾಡಿದ್ರಾ? ಹೆಂಗೆ ಗೊತ್ತಾಗುತ್ತೆ ಅದು ಓಡಿಸ್ಬೇಕಾರೆ ಹೋಗಿದೆ ಅಂತ? ಸೌಂಡ್ ಅದೇ ಒಂಥರ ಕರೆಕ್ಟ್. ಇನ್ನೇನು ಹೋಗಿದೆ ಸ್ಪಾರ್ಕ್ ಪ್ಲಗ್ಗೆಲ್ಲ ಅದು ಮಾಡಿ. ಅದೇ ಏನು ಈಸಿನ ಬಿಚ್ಚ. ಇದು ಒಂದು ಚೇಂಜ್ ಮಾಡಿ. ಇನ್ನೊಂದೇನೋ ಅಂದ್ಕೊಂಡೆ, ಇದು ಪ್ಯಾಡ್ಸ್ ನೋಡಿದ್ರಾ? ಬ್ರೇಕ್ ಪ್ಯಾಡ್ಸ್ ಇಲ್ಲ ಚೆನ್ನಾಗಿದೆ, ಒಂದು 30% ಇದೆ. ಬೇಡ, ಅದಾದರೆ 30% ಇದ್ದರೆ ಬೇಡ. ಫ್ರಂಟ್ ಡಮರ್ ಆಗಿರ್ಬೇಕು. ಚೆನ್ನಾಗಿದೆಯಾ? ಫ್ರಂಟ್ ಜಾಸ್ತಿ ಯೂಸ್ ಮಾಡೋದು. ಒಟ್ಟಿಗೆ ಚೇಂಜ್ ಮಾಡೋದು. ಅಷ್ಟು ಹೇಳ್ತಾ ಇದ್ದಾರೆ ಸ್ವಲ್ಪ ಓಡುತ್ತೆ ಅಂತ, ಬಟ್ ಪದೇ ಪದೇ ತೆಗಿಯೋಕ್ಕಾಗಲ್ವಲ್ಲ. ಸೊ ಇದೊಂದು ಚೇಂಜ್ ಮಾಡಿಸ್ಕೊಳ್ಳೋಣ. ಏರ್ ಫಿಲ್ಟರ್ ಕಂಡೀಷನ್ನು ಓಕೆ, ಫುಲ್ ಆ್ಯಂಡ್ ಡಾರ್ಕ್ಔಟ್ ಆಗಿಲ್ಲ. ಸ್ಟಿಲ್ ಇದು ಅಷ್ಟು ಫುಲ್ ಅಲ್ಲ, ಇದು ಟ್ಯಾಂಕ್ ಎಲ್ಲ ಬಿಚ್ಬಿಟ್ಟು ಹಾಕ್ಬೇಕು. ಸೊ ಅದರಿಂದ ನೆಕ್ಸ್ಟ್ ನಾವು ಚೇಂಜ್ ಮಾಡಿಸಿದ್ರೆ ಇನ್ನೊಂದು 6,000 ಕಿಲೋಮೀಟ್ರಿಗೆ. ಈ ಸಲ ಮಾತ್ರ ಬೇಗ ಮಾಡಿಸ್ತಾ ಇದ್ವಿ ಅಷ್ಟು. ಒಂದು ವರ್ಷದಿಂದ ಸ್ಟ್ಯಾಂಡ್ ಬಿಚ್ಚಬೇಕು ಅಂತ ಇವತ್ತು ಫೈನಲಿ ಆ ದಿನ ಬಂದಿದೆ. ನಮ್ಮ ಸ್ಟ್ಯಾಂಡನ್ನು ಕಳಚುವ ಸಮಯ. ಮೇಯ್ನು ಇದು ಸ್ನೇಹಿತರೆ, ಟಚ್ ಆಗೋದು ಕರ್ವಲ್ಲಿ. ಇಲ್ಲೊಂದು ಜೊತೆ ಹೋಗ್ಬೇಕಾದ್ರೆ ನಾವು ಬೇಲೂರು ಹತ್ರ ಅನಿಸುತ್ತೆ ಒಂದು ಸಲ ಫುಲ್ಲು ಸ್ಪಾರ್ಕ್ ಬಂದ್ಬಿಡಿ. ಲೆಫ್ಟಿಗೆ ಹಿಂಗೆ ಹೊಡೆದೆ. ಗಾಡಿ ತೊಗೊಳೋದಲ್ಲ ಸ್ನೇಹಿತರೆ, ಅದನ್ನು ತುಂಬ ರೆಸ್ಪಾನ್ಸಿಬಲಾಗಿ ಓಡಿಸ್ಬೇಕಾಗತ್ತೆ. ಇನ್ನೊಂದು ಗಾಡಿ ಪರಿಸ್ಥಿತಿ ನೋಡಿ. 250 ಡಾಮಿನಾರು. ಈ ಇಂಜಿನ್ದೊಂದು ಬಿಟ್ಟರೆ ಇದು ಇನ್ನೆಲ್ಲ ಹೊಸದಾಗ್ತಾಯಿದ್ದಾರೆ. ಸೊ ಕೆಲವೊಂದು ಸಲ ಜಾಸ್ತಿ CC ತೊಗೊಂಡಿದ್ದು ಗಾಡಿ ಅಂದ್ಬಿಟ್ಟು ನುಗ್ಸೋಕ್ಕೆಲ್ಲ ಟ್ರೈ ಮಾಡಿಬಿಡ್ತೀವಿ. ಇದನ್ನೊಂದು ಸಲ ಬ್ಯಾಡ್ ಲಕ್ಕು ಏನೂ ಮಾಡೋಕ್ಕಲ್ಲ. ಬಟ್ ಸ್ಟಿಲ್ ನಿಮ್ಮ ಗಾಡಿನ ಈ ಪರಿಸ್ಥಿತಿ ನೋಡೋಕ್ಕೆ ಎಷ್ಟು ಬೇಜಾರಾಗುತ್ತೆ. ದಯವಿಟ್ಟು ಜವಾಬ್ದಾರಿಯುತವಾಗಿ ಓಡಿಸಿ ಎಲ್ಲ ಆದ್ರೂ. ಇದೆಲ್ಲ ಬಂದ್ಬಿಟ್ಟು ನೋಡಿ, ಇನ್ಶೂರೆನ್ಸು ಅಕಸ್ಮಾತ್ ಕ್ಲೇಮ್ ಆಗಿಲ್ಲ ಅಂದರೆ ಆಲ್ಮೋಸ್ಟ್ 1.5 ಲಕ್ಷ ತನಕ ಇದಕ್ಕೆ ಇಡಬೇಕಾಗತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ಗಾಡಿ ನೋಡೋಕ್ಕಾಗಲ್ಲ. ಜವಾಬ್ದಾರಿಯಿಂದ ಓಡಿಸಿ. ನನಗೆ ಗೊತ್ತಿಲ್ಲ ರೈಡರ್ ಪರಿಸ್ಥಿತಿ ಏನಿದೆ ಅನ್ನೋದು. ಸ್ಟಿಲ್ ಈ ಥರ ಆಗಬಾರ್ದು ಯಾರಿಗೂ. ಈ ಸಲನೂ ಮೋಟೋ ಎಲ್ಲ ಹಾಕ್ಸ್ತಾಯಿಲ್ಲ, ವಾರಂಟಿಲಿದೆ ಗಾಡಿ. ಅದರಿಂದ ಕಂಪ್ಲೀಟಾಗಿ 2 ಇಯರ್ಸ್ ಆದಮೇಲೆ ಚೇಂಜ್ ಮಾಡ್ಸೋಣ. ನೋಡಿದ್ರೆ ಬಜಾಜ್ ಅವ್ರದ್ದೇ ಫುಲ್ಲಿ ಸಿಂಥೆಟಿಕ್ ಅಂತ ಬರ್ತಿಲ್ಲ, ಬಟ್ ಸಿಂಥೆಟಿಕ್ ಅಂತ ಇದೆ. 40 10W ಅನ್ಸುತ್ತಿದೆ. ಹೌದು, 10W50. ಸೊ ಇದನ್ನು ಹಾಕ್ಸ್ತಾ ಇದ್ದೀವಿ. 1.7 1.2 ಇದು. ಆಮೇಲೆ 100 ml 5 ಬಾಟಲ್, ಟೋಟಲಾಗಿ 1.7. ಹೇಳಬೇಕು ಅಂದರೆ ನಮ್ಮ ಮೋಟೋ ಇವೆಲ್ಲಷ್ಟೆಲ್ಲ ಚೆನ್ನಾಗಿಲ್ಲ, ಬಟ್ ಆದ್ರೂ ಬಜಾಜ್ದು ವಾರಂಟಿ ಇದಾಗುತ್ತೆ ಅಂದ್ಬಿಟ್ಟು ಈ ಸಲನೂ ಇದನ್ನು ಹಾಕ್ಸ್ತಾ ಇದ್ದೀನಿ. ಒಂದು 2,000 ಕಿಲೋಮೀಟ್ರಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟು ಮೋಟೋ ಎಲ್ಲ ನೋಡಿ ಸ್ನೇಹಿತರೆ, ಸ್ಟ್ಯಾಂಡು ಬಿಚ್ಚಿದ್ದೀವಿ. ನಿಮ್ಗೇನಾದರೂ ಹಾಕ್ಸ್ಕೊಳ್ಳೋದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ. ಗೇಜ್ ನೋಡ್ಬೋದು, ಹೈಪರ್ ರೈಡರ್ದು ಸಿಕ್ಕಾಪಟ್ಟೆ ಗೇಜ್ ಇದೆ. ಬಟ್ ಪಿಲನ್ ರೈಡರ್ ಜೊತೆ ರೈಡ್ ಮಾಡೋಕ್ಕಾಗಲ್ಲ. ಸೊ ಹುಷಾರಾಗಿ. ಇದೆಲ್ಲ ಕನ್ಸ್ಟೆಂಟ್ಸ್ ಇದ್ದು ತೊಗೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ.
ಹೊಸ ಆಯಿಲ್ ಹಾಕ್ತಾಯಿದ್ದೀವಿ. ಅಲ್ಲೊಂದು ಡ್ರೈನ್ ಕ್ಯಾಪು 18 ಫಿಲ್ಟರ್, ಇದೆಲ್ಲ ಡೀಟೇಲು ನಮ್ಮ ಹಳೆ ವೀಡಿಯೋಲ್ಲಿದೆ. ಅಕಸ್ಮಾತ್ ಡ್ರೈನ್ದು ಬಿಚ್ಚೋದಾದ್ರೆ ಇನ್ನೂ ಒಂದು 100 ml ಜಾಸ್ತಿ ಬೇಕಾಗುತ್ತೆ ಅಲ್ವಾ, 1.8 ಅಷ್ಟು ಬೇಕಾಗುತ್ತೆ. ಅದು ಒಂದು ಎಮರ್ಜೆನ್ಸಿ ಚೇಂಬರು ಬ್ಲಾಕ್ ಅದೇ ಆಯಿಲ್ ಹೆಂಗೆ ಡ್ರೈನ್ ಮಾಡೋದು ಗಾಡಿಯಲ್ಲಿ ಒಂದು 50 ml ಇದ್ದೇ ಇರುತ್ತಲ್ವಾ, ಕರೆಕ್ಟ್. ಅದು ಮಿಕ್ಸ್ ಆಗೇ ಆಗುತ್ತೆ. ಬ್ಲ್ಯಾಕ್ ಕಲರ್ ಅದಕ್ಕೆ ಕೆಲವರು ಟಾಪ್ ಅಪ್ ಮಾಡೋದೇನು ಸಮಸ್ಯೆ ಇಲ್ಲ ಅಲ್ವಾ, ಇಲ್ಲಾಂದರೆ ಹಳೇದು ಮಿಕ್ಸ್ ಆಗಿ ಹಾಳು ಮಾಡ್ಬಿಡ್ತಿದ್ದಾರೆ, ಹಂಗೆಲ್ಲ ಇರ್ತಾರೆ. ಹಂಗೆ ಲೆಕ್ಕಾದ್ರೆ ಇಂಜಿನೆಲ್ಲ ಒಂದು ಅಷ್ಟು ಇರ್ತದೆ ಅಲ್ವಾ. A few moments later. ಸರ್ವಿಸ್ ಸಿಂಬಲ್ನ ಹೆಂಗೆ ರೀಸೆಟ್ ಮಾಡೋದು ಅಂತ ನೋಡೋಣ. ಫಸ್ಟು ಟ್ರಿಪ್ 1ಗೆ ಹಾಕೋಬೇಕು, ಕೀ ಆಫು, ಪ್ಲಸ್ ಮೋಡ್ ಬಟನ್ ಒತ್ತಿಡಿಬೇಕು, ಕೀ ಆನ್ ಮಾಡಬೇಕು. ಮೋಡ್ ಬಟನ್ ಒತ್ತಿಡಿತಿದ್ದಂಗೆ ಕೀ ಆನ್ ಮಾಡಬೇಕು. ಓಕೆ, ಹಾಗೆ ಲಾಂಗ್ ಪ್ರೆಸ್ ಮಾಡಿ ಅದು ಬ್ಲಿಂಕ್ ಆಗೋ ತನಕ ಬ್ಲಿಂಕ್ ಆಗುತ್ತೆ. ಓಕೆ, ಈಗ ಬ್ಲಿಂಕ್ ಆಯ್ತಲ್ಲಿ ಸರ್ವಿಸ್ ಸಿಂಬಲ್ಲು. ಪ್ಲೇಸ್ ಮಾಡಿ ಸೆಟ್ ಬಟನ್ ಪ್ರೆಸ್ ಮಾಡಿ, ಮತ್ತು ಅದಾದಮೇಲೆ ಸೆಟ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿರ್ಬೋದು. ಓಕೆ, ಈಗ ಬ್ಲಿಂಕಿಂಗ್ ಹೋಯ್ತು, ರೀಸೆಟ್ ಆಯಿತು. ನೆಕ್ಸ್ಟು 4500 ಕಿಲೋಮೀಟ್ರ್ ಮೇಲೆ ಮತ್ತೆ ಬ್ಲಿಂಕಿಂಗ್ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಗಾಡಿ ಆಗಿದೆ, ಬಟ್ ಇನ್ನೂ ಸ್ವಲ್ಪ ಅಲ್ಲಿ ಒಳಗಡೆ ಸೌಂಡ್ ಬರ್ತಾಯಿದೆ, ಚೈನಿಂಗ್, ಅದು ಟೈಮಿಂಗ್ ಚೈನ್ದು. ಸೊ ಅದನ್ನು ಮತ್ತೆ ಚೆಕ್ ಮಾಡ್ತಾರಂತೆ ಈಗ. ಸೊ ಅದರ ಅಪ್ಡೇಟ್ ನಾನು ನಿಮ್ಗೆ ಹೇಳ್ತೀನಿ. ಫೈನಲ್ ಬಿಲ್ಲು ನಿಮಗೆ ಸ್ವಲ್ಪ ಪಾಲಿಷಿಂಗು ಆದಮೇಲೆ ನೋಡೋಣ. ಅದಾದಮೇಲೂ ನನಗೆ ಅಂತೂ ಟೈಮಿಂಗ್ ಸೌಂಡ್ ಗೊತ್ತಾಗಿಲ್ಲ. ಅದು ದಾಸವ್ರು ಹೇಳ್ತಾರೆ ಸ್ವಲ್ಪ ಟೈಮಿಂಗ್ ಸೌಂಡ್ ಬರ್ತಾಯಿದೆ ಅಂತ, ಟೈಮಿಂಗ್ ಚೈನ್ದು. ಸೊ ಅದರ ಅಡ್ಜಸ್ಟರ್ ಚೇಂಜ್ ಮಾಡಿದ್ದಾರೆ, ಅಡ್ಜಸ್ಟರ್ ಚೇಂಜ್ ಮಾಡಿದ್ಮೇಲೆ ಸ್ವಲ್ಪ ಸೌಂಡ್ ಬರ್ತಿದೆ. ಒಂದು ಸಲ ಚೆಕ್ ಮಾಡ್ತಾರಂತ. ಆಮೇಲೆ ಇದ್ರ ಮಧ್ಯದಲ್ಲಿ ಒಂದು ಪಾಲಿಶ್ ಹಾಕ್ಸ್ಕೊಳ್ಳೋಣ. ಗಾಡಿ ಅಂತೂ ಲಕ್ಕ ಹೊಳಿತಾ ಇದೆ. ಒಂದು ಸಲ ತೋರಿಸ್ಬಿಡ್ತೀನಿ. ಸ್ಟ್ಯಾಂಡಿದ್ದು ಆ್ಯಕ್ಚುಲಿ ಬೋಲ್ಟು ಸಿಕ್ಕಿರಲಿಲ್ಲ, ಅವರೇ ಒಂದು ಹಾಕ್ಕೊಟ್ರು. ನೋಡ್ಬೋದು 5th ಸರ್ವಿಸ್ ಆದಮೇಲೆ ಗಾಡಿ ಹೆಂಗಿದೆ ಅಂತ. ಸೊ ಮೇಯ್ನ್ ಒಂದೇ ಸಮಸ್ಯೆ ಇದ್ದಿದ್ದು ಆ್ಯಕ್ಚುಲಿ ಟೈಮಿಂಗು ಚೈನ್ ಬರುತ್ತಲ್ಲ ಸ್ನೇಹಿತರೆ, ಅದೇ ಒಂಥರ ಇಸ್ಸಿಂಗ್ ಸೌಂಡ್ ಬರುತ್ತೆ ಇಂಜಿನಲ್ಲಿ. ಸೊ ಟೈಮಿಂಗ್ ಚೈನೇ ಹೋಗಿದೆ ಅಂದ್ಕೊಂಡಿದ್ವಿ, ಇಲ್ಲ, ನನಗೆ ಗೊತ್ತಿರಲಿಲ್ಲ ಮಾಹಿತಿ ಇದು. ಟೈಮಿಂಗ್ದು ಅಡ್ಜಸ್ಟರ್ ಒಂದು ಬರುತ್ತಂತೆ. ಸೊ ಅದು ಹೋಗಿತ್ತು, ಅದೊಂದು 250 ರೂಪಾಯಿ ಕಾಸ್ಟ್ ಆಗುತ್ತೆ ಅಷ್ಟೇ. ಅದೊಂದು ರೀಪ್ಲೇಸ್ ಮಾಡಿದ್ದಾರೆ. ಟೈಮಿಂಗ್ ಚೈನ್ ಹೋದರೆ ಫುಲ್ಲು ನಿಮಗೆ ಟ್ಯಾಪಿಂಗ್ ಸೌಂಡ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಏನಾಗಿರಲಿಲ್ಲ. ಸೊ ಈಗ ಹೋಗ್ತಾ ನಾನು ಫೈನಲ್ ಬಿಲ್ ಎಷ್ಟಾಯಿತು ಅಂತೆಲ್ಲ ನಿಮ್ಗೆ ಹೇಳ್ತೀನಿ. ಟೋಟಲ್ ಬಿಲ್ ಬಂದ್ಬಿಟ್ಟು 3700 ರೂಪಾಯಿ ಆಯಿತು. ಸೊ ಸ್ವಲ್ಪ ಬೇಜಾರಾಯಿತು. ಐ ಡೋಂಟ್ ನೋ, ಬಜಾಜ್ ಅವರು ಅಂದರೆ ಎಲ್ಲ ಶೋರೂಮಲ್ಲೂ ಇದ್ದಾನೆ, ಪೇರ್ ಸರ್ವಿಸಿಗೆ ಬಂದ್ಮೇಲೆ ಹೆವಿ ಬ್ಲೇಡ್ ಹಾಕ್ತಾರೆ. ಆಮೇಲೆ ಹಿಂದ್ಗಡೆ ಬ್ರೇಕ್ ಹೊಡಿತಾ ಇಲ್ಲ, ಬಿಕಾಸ್ ಆ್ಯಸ್ ಯೂಶುವಲ್ ಪಾಲಿಷ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಹಿಂದ್ಗಡೆ. ಅದರಿಂದ ಆದರೂ ಸ್ವಲ್ಪ ಬೋಲ್ಡಾಗಿದೆ. ಬಂದ್ಬಿಟ್ಟು ಎಲ್ಲ ಬಿಸ್ಬಿಟ್ಟಿದ್ದೀವಿ ಈಗ, ಡಬಲ್ ಸ್ಟ್ಯಾಂಡ್ ಅದೆಲ್ಲ. 3700 ರೂಪಾಯಿ. ನಾರ್ಮಲಾಗಿ ಆಯಿಲ್ ಚೇಂಜ್ ಮಾಡಿಸಿದ್ರೆ 2300 ರೂಪಾಯಿ ಆಗೋದು. ಬಟ್ ಈ ಸಲ ನಾವು ಬ್ರೇಕ್ ಪ್ಯಾಡ್ಸು ಚೇಂಜ್ ಮಾಡಿದ್ದೀವಿ. ಆಮೇಲೆ ಈ ಅಡ್ಜಸ್ಟರ್ ಹೋಗಿತ್ತು. ಸೊ ಇದೆಲ್ಲ ಬೇಕಾದ್ರೆ ಇಲ್ಲಿ ಬ್ರೇಕಪ್ ಬರ್ತಾ ಇರುತ್ತೆ ನೋಡಿ ಪ್ರೈಸು. ಲೇಬರ್ ಚಾರ್ಜ್ 600 ರೂಪಾಯಿ ಹಾಕೋದಲ್ಲದೆ ಮತ್ತೆ ಇನ್ಸ್ಟಾಲೇಷನ್ ಚಾರ್ಜ್ ಅಂತ ಬೇರೆ ಹಾಕ್ತಾರೆ, ಕನ್ಸ್ಯೂಮೇಬಲ್ಸ್ ಅಂತ ಹಾಕ್ತಾರೆ. ಅವ್ರವ್ರ ಸರ್ವಿಸ್ ಸೆಂಟ್ರ್ಗಳಲ್ಲಿ ಏನೋ ಇರ್ಬೋದು ಟಾರ್ಗೆಟು, ಬಟ್ ಅದನ್ನು ಕಸ್ಟಮರ್ ಮೇಲೆ ಹಾಕ್ತಾರೆ. ಬಜಾಜ್ ಯಾರು ನೋಡ್ತಾ ಇದ್ದಾರೆ, ಇದೊಂದು ಮಾಹಿತಿ. ಪ್ರತಿಯೊಬ್ಬರೂ ಗಾಡಿ ಪೇಡ್ಗೆ ಹೋದ್ಮೇಲೆ ಅದಕ್ಕೆ ಲೋಕಲ್ ಮೆಕ್ಯಾನಿಕ್ ಆದರೆ ಬಿಡೋಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಪ್ರೈಸು 4000 ತನಕ ಆಗುತ್ತೆ ಅಂದರೆ ಒಂದು ಗಾಡಿಗೆ ನೀವು ಲೆಕ್ಕ ಹಾಕಿ. ಬಟ್ ಇದರ ಅಡ್ವಾಂಟೇಜು ಇದೆ, ಯಾಕಂದರೆ 10,000 ಕಿಲೋಮೀಟ್ರಿಗೆ ಒಂದು ಸಲ ಇದ್ರದ್ದು ನಿಮಗೆ ಫುಲ್ಲು ಚೇಂಜ್ ಆಗೋದು. ಸೊ ಅದೊಂದು ಅಡ್ವಾಂಟೇಜು. ನೀವೇನು ಯಾವಾಗಲೂ 4,000 ಖರ್ಚು ಮಾಡಬೇಕು ಅಂತಿಲ್ಲ. ಬಂದ್ಬಿಟ್ಟು ನಿಮಗೆ 4,000ಕ್ಕೆ ಒಂದು ಸಲ ಬರೀ ಆಯಿಲ್ ಚೇಂಜು, ಅಂದರೆ ಆಯಿಲ್ ಟಾಪ್ ಅಪ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಮಿಕ್ಕಿದೆಲ್ಲ ಬಂದ್ಬಿಟ್ಟು 10,000ಕ್ಕೇ. ಸೊ 10,000 ಕಿಲೋಮೀಟ್ರಿಗೆ 4,000 ಇಡಲೇಬೇಕು. ಸೊ ಟೋಟಲ್ ಎಕ್ಸ್ಪೆನ್ಸು ಈ ಪೆಟ್ರೋಲ್ದೆಲ್ಲ ಸೇರಿ ತುಂಬ ಜಾಸ್ತಿ ಆಗುತ್ತೆ. ಸೊ ತುಂಬ ಜನ ಡಾಮಿನರ್ ತೊಗೊಳ್ಳೋರು ಇದೊಂದು ಪ್ರಶ್ನೆ ಕೇಳ್ತಾ ಇರ್ತೀರಾ, ಮೇಂಟೈನ್ ಮಾಡ್ಬೋದಾ ಅಂದು. ಸೊ ಈ ವಿಡಿಯೋ ದಯವಿಟ್ಟು ಒಂದು ಸಲ ನೋಡಿ, ನಿಮ್ಮ ಕೈಲಿ ಆದರೆ ಮಾತ್ರ ಇದನ್ನು ಗಾಡಿ ತೊಗೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ ಸ್ನೇಹಿತರೆ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಯಾವುದೇ ವಿಡಿಯೋ. ಟೇಕ್ ಕೇರ್, ಬಾಯ್.